ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ತಾಲೂಕು ಪಂಚಾಯತ್ ಅಧೀನದಲ್ಲಿರುವ ಹೆಬ್ರಿಯ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಘಟಕದಲ್ಲಿ ಸಂಭವಿಸಿದ ಅಗ್ನಿ ಅವಘಡದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ಕುಚ್ಚೂರು ಅವರು ಉಡುಪಿಯಲ್ಲಿ ಜುಲೈ 13ರ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದರು. ಒಂದು ರಾಶಿ ಏನಂತ ನಾವೆಲ್ಲ ಈಗ ಒಂದು ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ. ಇದರ ಹಿಂದೆ ಉದ್ದೇಶ ಏನು? ಈ ಇಷ್ಟು ದೊಡ್ಡ ಘಟಕಗಳಿಗೆ ಪದೇ ಪದೇ ಬೆಂಕಿ ಬೀಳುವ ಹಿಂದೆ ಒಂದು ಯಾರಾದರೂ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ಕೈವಾಡ ಇದೆ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ. ನಾವು ಸಾರ್ವಜನಿಕರು ಮತ್ತು ಮಾಧ್ಯಮದವರು, ನಾನು ಈ ಮೂಲಕ ಹೇಳೋದೇನಂತ ಹೇಳಿದ್ರೆ ಮಾಧ್ಯಮ ಪತ್ರಕರ್ತರಿಗೆ, ಸರ್, ನಾವೆಲ್ಲ ಕಸ ಅನ್ನುವ ಒಂದು ಲೋ ಕ್ವಾಲಿಟಿಯಲ್ಲಿ ಮಾತಾಡ್ತೀವಿ. ಕಸ ಇಲ್ಲಿ ಏನಿಲ್ಲ ಅಂತ, ಆದರೆ ಕಸದಿಂದ ರಸ ಇದೆ ಅಥವಾ ಇಲ್ಲಿ ಕಸದಿಂದ ಏನೆಲ್ಲ ಉತ್ಪತ್ತಿ ಆಗುತ್ತದೆ, ಆ ಕಸದಿಂದ ರಸ ಉತ್ಪತ್ತಿ ಆಗುತ್ತದೆ ಜನರಿಗೆ ನಾನು ತಿಳಿಸಲಿಕ್ಕೆ ಹೊರಡ್ತಾ ಇದ್ದೀನಿ. ನಮಗೆ ಬೆಂಕಿಯ ಹಿಂದೆ ಒಂದು ರಾಶಿ ತಿಳ್ಕೋಬೇಕಂತ ಹೋರಾಟಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಹಾಗೆ ಕಳೆದ ಬಾರಿ ಕೋಟೇಶ್ವರ, ವಾರಂಬಾಡಿ ಈ ತ್ಯಾಜ್ಯ ಘಟಕಗಳು ಉಡುಪಿ ಜಿಲ್ಲೆಯ ಇಲ್ಲಿ ಈ ಘಟಕಗಳಿಗೆ ಬೆಂಕಿ ಬಿದ್ದು ಅಪಾರ ನಾಶವಾಗಿದೆ. ಕೂಡಲೇ ಈ ಘಟಕಗಳಿಗೆ ಬೆಂಕಿ ಬೀಳುವ ಮತ್ತು ಸಾರ್ವಜನಿಕರ ತೆರಿಗೆ ಹಣ ಹಾಗೂ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಗ್ರಾಮಗಳಲ್ಲಿ, ಪಂಚಾಯಿತಿಗಳಲ್ಲಿ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಆದ್ಯತೆಗಳನ್ನು ನೀಡ್ತಾ ಇದ್ದಾರೆ. ಈ ಆದ್ಯತೆಗಳನ್ನ ದುರುದ್ದೇಶ ಮಾಡಿಕೊಳ್ಳುತ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಏನು ಹೋರಾಟ ಏನು ಮಾಡ್ತೀವಿ ಸರ್? ಈಗ ಹೋರಾಟ ಏನಂತ ಹೇಳಿದ್ರೆ, ಕಳೆದ ಬಾರಿ ಹೆಬ್ರಿಯ MRF ಘಟಕಕ್ಕೆ ಬೆಂಕಿ ಬಿದ್ದಾಗ ನಾನು ಹೆಬ್ರಿಗೆ ಇಲ್ಲೇ ನಿಮ್ಮ ಮಾಧ್ಯಮ ಪತ್ರಕರ್ತರ ಮುಂದೆ ಮಾತಾಡಿ SP ಅವರಿಗೆ, ADC ಅವರಿಗೆ, ನಮ್ಮ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಹಾಗೂ ನಮ್ಮ ಹೆಬ್ರಿಯ ತಹಸೀಲ್ದಾರಿಗೂ ಮನವಿ ನೀಡಿರುತ್ತೇನೆ. ಮನವಿ ನೀಡಿದಾಗ ನನಗೆ ಅವರು ಒಂದು ತಿಂಗಳ ನಂತರ, ಪೊಲೀಸ್ ತನಿಖೆಯ ನಂತರ ಒಂದು ಹಿಂಬರ ಬಂದಿರುತ್ತದೆ ಸರ್. ಹಿಂಬರ ಏನಂತ ಹೇಳಿದ್ರೆ, ಹೆಬ್ರಿಯಲ್ಲಿ ಆದ MRF ಘಟನೆ ಬೆಂಕಿ ಅಲ್ಲಿ 3-4 ತಿಂಗಳ ಕಸ ವಿಲೇವಾರಿ ಆಗದ ಕಾರಣ ತಗಡಿನ ಒಂದು ದಾವಕ್ಕೆ ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾರ್ಕಳದಲ್ಲಿ ಬೆಂಕಿ, ಪುರಸಭೆಯಲ್ಲಿ ತ್ಯಾಜ್ಯಗಳಿಗೆ ಬೆಂಕಿ ಬಿದ್ದು, ಮಳೆಗಾಲದಲ್ಲಿ ಮಳೆ ಇರುವುದರಿಂದ ಬೆಂಕಿ ಬಿದ್ದು ನಮ್ಮ ಒಂದು ಸಮಸ್ಯೆ ಸರ್. ಹೆಬ್ರಿಯಲ್ಲಿ ಬಿಸಿಲಿನ ದಾಬಕ್ಕೆ ಕಸಗಳು ಅಲ್ಲಿ ಸ್ಟಾಕ್ ಆಗಿ, ಅಂದ್ರೆ ವಿಲೇವಾರಿ ಆಗದ ಕಾರಣ ಅಲ್ಲಿ ಏನೋ ಒಂದು